ಎಲ್ರಿಗೂ ಒಂದು ಚಿಕ್ಕ ಅಪ್ಡೇಟ್. ಅನಿರೀಕ್ಷಿತ ಮದುವೆ ಕಥೆಯನ್ನು ಇನ್ನು ಮುಂದೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಮುಂದುವರಿಸ್ತಿದ್ದೀನಿ. ಕೆಲವು ಕಾರಣಗಳಿಂದ ಈ ಚಾನಲ್ನಲ್ಲಿ ಈ ಕಥೆಯನ್ನು ಮುಂದುವರಿಸೋದಕ್ಕೆ ಆಗ್ತಾ ಇಲ್ಲ. ನಾನು ಹಾಕಿದ್ದ ಒಂದು ಎಪಿಸೋಡ್ ಯೂಟ್ಯೂಬ್ ಪಾಲಿಸಿ ಕಾರಣದಿಂದ ರಿಮೂವ್ ಆಗಿಬಿಟ್ಟಿದೆ. ಅದರಿಂದ ಮುಂದಿನ ಎಪಿಸೋಡ್ಗಳನ್ನ ನನ್ನ ಇನ್ನೊಂದು ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಆ ಚಾನಲ್ಗೂ ಕೂಡ. ಅನಿರೀಕ್ಷಿತ ಮದುವೆ 24 ಎಪಿಸೋಡು ನಿಮಗೆ ಮಿಸ್ ಆಗಿದರೆ ಚಿಂತೆ ಮಾಡಬೇಡಿ. ನನ್ನ ಕತೆ ಪ್ರತಿಲಿಪಿಲಿ ಕೂಡ ಇದೆ, ಅಲ್ಲಿ ನೀವು ಎಪಿಸೋಡ್ಸ್ನ ಓದಬಹುದು. ಇಲ್ಲಿವರೆಗೆ ಯೂಟ್ಯೂಬ್ನಲ್ಲಿ ಹಾಕಿದಷ್ಟು ಕತೆ ಪ್ರತಿಲಿಪಿಲಿ ಇನ್ನೂ ಪೂರ್ಣವಾಗಿ ನಾನು ಎಲ್ಲ ಎಪಿಸೋಡ್ಸ್ನೂ ಹಾಕಿಲ್ಲ. ಇವತ್ತು ಉಳಿದಂಥ ಎಲ್ಲ ಎಪಿಸೋಡ್ಸ್ಗಳನ್ನ ಪೋಸ್ಟ್ ಮಾಡ್ತೀನಿ. ಅಲ್ಲಿ ನಿಮಗೆ ಮಿಸ್ ಆಗಿರೋ ಎಪಿಸೋಡ್ ಕೂಡ ಅಲ್ಲೇ ಸಿಗುತ್ತೆ. ನಾನು ಪ್ರತಿಲಿಪಿ ಲಿಂಕನ್ನು ನಿಮಗೆ ಕೊಡ್ತೀನಿ. ಅಲ್ಲಿ ಹೋಗಿ ನನ್ನ ಫಾಲೋ ಮಾಡಿ. ನಾನು ಹೊಸ ಎಪಿಸೋಡ್ಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಈಗಾಗಲೇ ಕೆಲವರು ಮೆಂಬರ್ಶಿಪ್ ಮೂಲಕ ಎಪಿಸೋಡ್ ನೋಡಿರಬಹುದು. ಎಲ್ರಿಗೂ ತಲುಪುವಷ್ಟರಲ್ಲಿ ಎಪಿಸೋಡ್ ರಿಮೂವ್ ಆಗಿಬಿಟ್ಟಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಿನ ಎಲ್ಲ ಎಪಿಸೋಡ್ಸ್ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ. ನನ್ನ ಹಳೆಯ ಚಾನಲ್ ಗೊತ್ತಿರೋರು ಅಲ್ಲಿ ಹೋಗಿ ಕಂಟಿನ್ಯೂ ಮಾಡಬಹುದು. ಅಲ್ಲಿ ಹೋಗಿ ನೋಡಿ, ನೀವು ತೆಗೆದಿದ ತಕ್ಷಣ ಅದೇ ಎಪಿಸೋಡ್ ಫಸ್ಟ್ ಬರುತ್ತೆ. ಗೊತ್ತಿಲ್ಲದವರು ಪ್ರತಿಲಿಪಿ ಅಕೌಂಟಲ್ಲಿ ನನ್ನ ಫಾಲೋ ಮಾಡಿ. ಅಲ್ಲಿ ನಾನು ಮುಂದಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಯಾರು ಸ್ಟೋರಿನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಅಲ್ಲಿ ಬಂದು ನನ್ನ ಲಿಂಕ್ ಕೇಳಿದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಆ ಸ್ಟೋರಿ ಲಿಂಕನ್ನು ಕೊಡ್ತೀನಿ. ಥ್ಯಾಂಕ್ ಯು. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಆ ಚಾನಲ್ನಲ್ಲೂ ಕೂಡ ಇನ್ನು ಮುಂದಿನ ಎಲ್ಲ ಎಪಿಸೋಡ್ಸು ಕಂಟಿನ್ಯೂ ಆಗುತ್ತೆ. ಅಲ್ಲಿ ನೀವು ಕಥೆನ ಕೇಳಬಹುದು. ನಿಮಗೆ ಆ ಕತೆ ಲಿಂಕ್ ಬೇಕು ಅಂತಂದರೆ ಪ್ರತಿಲಿಪಿಯಲ್ಲಿ ಕೆಳಗಡೆ ನಾನು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬಂದು ನಮ್ಮನ್ನ ಫಾಲೋ ಮಾಡೋದ್ರ ಮೂಲಕ ನನಗೆ ಪ್ರತಿಲಿಪಿಲಿ ಬಂದು ಮೆಸೇಜ್ ಹಾಕಿ. ನಾನು ನಿಮಗೆ ಖಂಡಿತವಾಗಿಯೂ ಅದರ ಲಿಂಕನ್ನು ಕಳಿಸ್ತೀನಿ. ನೀವು ಅದರ ಮುಖಾಂತರ ಮುಂದೆ ಎಲ್ಲ ವೀಡಿಯೋಗಳನ್ನೂ ನೀವು ಅಲ್ಲೇ ನೋಡಬಹುದು. ಥ್ಯಾಂಕ್ ಯು.